ಕರ್ನಾಟಕದ ವಿಧಾನಮಂಡಲದ ಅಧಿವೇಶನದಲ್ಲಿ ಕಂಡು ಕೇಳರಿಯದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಹೈಡ್ರಾಮಾ ನಿನ್ನೆ ಸೃಷ್ಟಿಯಾಗಿತ್ತು. ಅದಾದ ನಂತರ ಈಗ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ. ಲೋಕಭವನ ಮತ್ತು ವಿಧಾನಸೌಧ ಅನ್ನೋ ರೀತಿಯಲ್ಲಾಗಿದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ನವರು ಹೈಡ್ರಾಮವನ್ನ ಮಾಡಿದ್ರು. ಬಹುಶಃ ಕರ್ನಾಟಕದ ವಿಧಾನಮಂಡಲದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಹೈಡ್ರಾಮಾ ನಿನ್ನೆ ವಿಧಾನಮಂಡಲದಲ್ಲಿ ಸೃಷ್ಟಿಯಾಗಿತ್ತು. ಅದಾದ ನಂತರ ಕಾಂಗ್ರೆಸ್ ಶಾಸಕರು ಯಾರು ಅತಿರೇಕದ ವರ್ತನೆಯನ್ನ ಮಾಡಿದ್ರು, ರಾಜ್ಯಪಾಲರಿಗೆ ಅಗೌರವವನ್ನು ತೋರಿಸುವ ಪ್ರಯತ್ನ ಮಾಡಿದ್ರು, ಇದನ್ನ ಖಂಡಿಸಿ ಬಿಜೆಪಿಯವರು ಕೂಡ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯಪಾಲರ ನಡೆಯನ್ನ ಸರ್ಕಾರ ಖಂಡಿಸ್ತಾ ಇದ್ರೆ, ರಾಜ್ಯಪಾಲರಿಗೆ ಅಗೌರವವನ್ನು ತೋರಿಸಿರುವಂತ ಕಾಂಗ್ರೆಸ್ನ ಶಾಸಕರ ನಡೆಯನ್ನ ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ. ಇವತ್ತು ಸದನದ ಒಳಗಡೆ ಇವತ್ತು ಬಿಸಿ ಬಿಸಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ನಡೆದಂತ ಈ ಹೈಡ್ರಾಮಾ ಇತ್ತಲ್ಲ, ಇವತ್ತು ಕಾವೇರುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕರ್ನಾಟಕದ ವಿಧಾನಮಂಡಲದ ಅಧಿವೇಶನದಲ್ಲಿ ಕಂಡು ಕೇಳರಿಯದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಹೈಡ್ರಾಮಾ ನಿನ್ನೆ ಸೃಷ್ಟಿಯಾಗಿತ್ತು. ಅದಾದ ನಂತರ ಈಗ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ. ಲೋಕಭವನ ಮತ್ತು ವಿಧಾನಸೌಧ ಅನ್ನೋ ರೀತಿಯಲ್ಲಾಗಿದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ನವರು ಹೈಡ್ರಾಮವನ್ನ ಮಾಡಿದ್ರು. ಬಹುಶಃ ಕರ್ನಾಟಕದ ವಿಧಾನಮಂಡಲದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಹೈಡ್ರಾಮಾ ನಿನ್ನೆ ವಿಧಾನಮಂಡಲದಲ್ಲಿ ಸೃಷ್ಟಿಯಾಗಿತ್ತು. ಅದಾದ ನಂತರ ಕಾಂಗ್ರೆಸ್ ಶಾಸಕರು ಯಾರು ಅತಿರೇಕದ ವರ್ತನೆಯನ್ನ ಮಾಡಿದ್ರು, ರಾಜ್ಯಪಾಲರಿಗೆ ಅಗೌರವವನ್ನು ತೋರಿಸುವ ಪ್ರಯತ್ನ ಮಾಡಿದ್ರು, ಇದನ್ನ ಖಂಡಿಸಿ ಬಿಜೆಪಿಯವರು ಕೂಡ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯಪಾಲರ ನಡೆಯನ್ನ ಸರ್ಕಾರ ಖಂಡಿಸ್ತಾ ಇದ್ರೆ, ರಾಜ್ಯಪಾಲರಿಗೆ ಅಗೌರವವನ್ನು ತೋರಿಸಿರುವಂತ ಕಾಂಗ್ರೆಸ್ನ ಶಾಸಕರ ನಡೆಯನ್ನ ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ. ಇವತ್ತು ಸದನದ ಒಳಗಡೆ ಇವತ್ತು ಬಿಸಿ ಬಿಸಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ನಡೆದಂತ ಈ ಹೈಡ್ರಾಮಾ ಇತ್ತಲ್ಲ, ಇವತ್ತು ಕಾವೇರುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕರ್ನಾಟಕದ ವಿಧಾನಮಂಡಲದ ಅಧಿವೇಶನದಲ್ಲಿ ಕಂಡು ಕೇಳರಿಯದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಹೈಡ್ರಾಮಾ ನಿನ್ನೆ ಸೃಷ್ಟಿಯಾಗಿತ್ತು. ಅದಾದ ನಂತರ ಈಗ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ. ಲೋಕಭವನ ಮತ್ತು ವಿಧಾನಸೌಧ ಅನ್ನೋ ರೀತಿಯಲ್ಲಾಗಿದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ನವರು ಹೈಡ್ರಾಮವನ್ನ ಮಾಡಿದ್ರು. ಬಹುಶಃ ಕರ್ನಾಟಕದ ವಿಧಾನಮಂಡಲದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಹೈಡ್ರಾಮಾ ನಿನ್ನೆ ವಿಧಾನಮಂಡಲದಲ್ಲಿ ಸೃಷ್ಟಿಯಾಗಿತ್ತು. ಅದಾದ ನಂತರ ಕಾಂಗ್ರೆಸ್ ಶಾಸಕರು ಯಾರು ಅತಿರೇಕದ ವರ್ತನೆಯನ್ನ ಮಾಡಿದ್ರು, ರಾಜ್ಯಪಾಲರಿಗೆ ಅಗೌರವವನ್ನು ತೋರಿಸುವ ಪ್ರಯತ್ನ ಮಾಡಿದ್ರು,
ಇದನ್ನ ಖಂಡಿಸಿ ಬಿಜೆಪಿಯವರು ಕೂಡ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯಪಾಲರ ನಡೆಯನ್ನ ಸರ್ಕಾರ ಖಂಡಿಸ್ತಾ ಇದ್ರೆ, ರಾಜ್ಯಪಾಲರಿಗೆ ಅಗೌರವವನ್ನ ತೋರಿಸಿರುವಂತ ಕಾಂಗ್ರೆಸ್ನ ಶಾಸಕರ ನಡೆಯನ್ನ ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ. ಇವತ್ತು ಸದನದ ಒಳಗಡೆ ಇವತ್ತು ಬಿಸಿ ಬಿಸಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ನಡೆದಂತ ಈ ಹೈಡ್ರಾಮಾ ಇತ್ತಲ್ಲ, ಇವತ್ತು ಕಾವೇರುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕರ್ನಾಟಕದ ವಿಧಾನಮಂಡಲದ ಅಧಿವೇಶನದಲ್ಲಿ ಕಂಡೂ ಕೇಳರಿಯದ, ಇತಿಹಾಸದಲ್ಲೇ ಕಂಡೂ ಕೇಳರಿಯದ ಹೈಡ್ರಾಮಾ ನಿನ್ನೆ ಸೃಷ್ಟಿಯಾಗಿತ್ತು. ಅದಾದ ನಂತರ ಈಗ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಾಗಿದೆ, ಲೋಕಭವನ ಮತ್ತು ವಿಧಾನಸೌಧ ಅನ್ನೋ ರೀತಿಯಲ್ಲಾಗಿದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ನವರು ಹೈಡ್ರಾಮವನ್ನ ಮಾಡಿದ್ರು. ಬಹುಶಃ ಕರ್ನಾಟಕದ ವಿಧಾನಮಂಡಲದ ಇತಿಹಾಸದಲ್ಲಿ ಕಂಡೂ ಕೇಳರಿಯದ ಹೈಡ್ರಾಮಾ ನಿನ್ನೆ ವಿಧಾನಮಂಡಲದಲ್ಲಿ ಸೃಷ್ಟಿಯಾಗಿತ್ತು. ಅದಾದ ನಂತರ ಕಾಂಗ್ರೆಸ್ ಶಾಸಕರು ಯಾರು ಅತಿರೇಕದ ವರ್ತನೆಯನ್ನ ಮಾಡಿದ್ರು, ರಾಜ್ಯಪಾಲರಿಗೆ ಅಗೌರವವನ್ನ ತೋರಿಸುವ ಪ್ರಯತ್ನ ಮಾಡಿದ್ರು, ಇದನ್ನ ಖಂಡಿಸಿ ಬಿಜೆಪಿಯವರು ಕೂಡ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯಪಾಲರ ನಡೆಯನ್ನ ಸರ್ಕಾರ ಖಂಡಿಸ್ತಾ ಇದ್ರೆ, ರಾಜ್ಯಪಾಲರಿಗೆ ಅಗೌರವವನ್ನ ತೋರಿಸಿರುವಂತ ಕಾಂಗ್ರೆಸ್ನ ಶಾಸಕರ ನಡೆಯನ್ನ ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ. ಇವತ್ತು ಸದನದ ಒಳಗಡೆ ಇವತ್ತು ಬಿಸಿ ಬಿಸಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ನಡೆದಂತ ಈ ಹೈಡ್ರಾಮಾ ಇತ್ತಲ್ಲ, ಇವತ್ತು ಕಾವೇರುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ.